ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತವ್ರ. ಆತ್ಮೀಯರೇ, ಇವತ್ತು ಒಂದಿಷ್ಟು ವಿಶೇಷವಾಗಿ RSS ಅಂಗ ಸಂಸ್ಥೆಯಾದ ಸಂಸ್ಕಾರ ಭಾರತಿ ಕರ್ನಾಟಕ ಈ ಒಂದು ಸಂಘಟನೆ ಕಾರ್ಯಕ್ರಮವನ್ನು ಮಾಡ್ತಾಯಿದೆ. ಜನರ ಜಾಗೃತಿಯನ್ನು ಮಾಡುವಂಥದ್ದು, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಜೊತೆಗೆ ಸನಾತನೀಯತೆ ಇವುಗಳ ಬಗ್ಗೆ ಜನರಲ್ಲೂ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು ಮಾಡ್ತಾಯಿದೆ. ಆ ದಿಶೆಯಲ್ಲಿ RSS ಅಂಗ ಸಂಸ್ಥೆ ಆದ ಈ ಸಂಸ್ಕಾರ ಭಾರತಿ ಮತ್ತು ಯುವಕರಲ್ಲೇ ಚಟಗಳಿಂದ ದೂರ ಆಗುವಂಥದ್ದು, ಹಾರ್ಡ್ ವರ್ಕ್ ಮಾಡುವಂಥದ್ದು, ಅನೇಕ ವಿಷಯಗಳನ್ನು ಹೇಳೋ ಪ್ರಯತ್ನ ಮಾಡ್ತದೆ. ಭಾಳ ಸಂತೋಷ. ಆ ದಿಶೆಯಲ್ಲಿ ಒಂದು ಫಂಕ್ಷನ್ ಮಾಡಿದರು. ಆ ಫಂಕ್ಷನ್ ನಮ್ಮ ಮಿತ್ರರು, ಹಿರಿಯರು ಆದಂಥ ಶ್ರೀ ವಿಶೇಷವಾಗಿ ಈಶ್ವರಚಂದ್ರ ಬೆಟಗೇರಿಯವರು ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದಿಷ್ಟು ಅವ್ರು ತಮ್ಮದೇ ಆದ ಭಾಷೆಯಲ್ಲಿ ಹೇಳ್ತಾ ಇರ್ತಾರೆ, ಕೇಳ್ರಿ. ಮತ್ತೇನೋ ಸಂಶಯ ಮತ್ತೆ ಪ್ರಶ್ನೆ ಮಾಡೋಣ ಅನ್ನೋದಕ್ಕೆ ಅಲ್ಲಿವರೆಗೆ ಸ್ಟಾರ್ಟರ್ ಮಾಡೋರು. ಏನಾಯ್ತು ಸರ್ ಫಂಕ್ಷನ್ದಲ್ಲೇ? ಆತ್ಮೀಯರೇ ಸರ್ವರಿಗೂ ನಮಸ್ಕಾರ. ಸರ್, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನದ ಸಂಭ್ರಮದೊಳಗದೆ ಅಂಥದ್ದು 1925 ಸ್ಥಾಪನೆಯಾದಂಥ ಒಂದು ಸಂಸ್ಥೆ ರೀ. ಈಗ 2025 ಒಂದು ಶತಮಾನದ ಸಂಭ್ರಮದೊಳಗರಿ ಅದರ ಅಂಗ ಸಂಸ್ಥೆಗಳು ಕೂಡ ಏನು ಸರ್, ವಿಶೇಷವಾಗಿ ನಮ್ಮ ಸಂಸ್ಕಾರ ಭಾರತಿ ಕರ್ನಾಟಕ ಬೆಳಗಾವಿ ಜಿಲ್ಲೆ ಗೋಕಾಕ ವಿಭಾಗದ ನಮ್ಮ ಸಂಘಟಕರು, ವಿಶೇಷವಾಗಿ ಇದರ ಒಂದು ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಬಸವರಾಜ ಕಲ್ಯಾಣ ಶೆಟ್ಟಿ ಬರ್ತಾರೆ, ಉಪಾಧ್ಯಕ್ಷರಾಗಿ ರಜನಿ ಅಶೋಕ್ ಜಿರಗೇಡ್ ಬರ್ತಾರೆ, ಹಾಗೆ ರೀ ನಮ್ಮ ಶ್ರೀನಿವಾಸ್ ಜಿ ಅಂತೇಳಿ ಅವರು ನೇತೃತ್ವರಿ, ನಾರಾಯಣ ಮಠಾಧಿಕಾರಿ ಅಂತ ಹೇಳಿದ್ರೆ ರಾಜೇಂದ್ರ ಕುಲಕರ್ಣಿ, ಮಹಾಲಿಂಗ ಸ್ಕೋಟಿ, ಪ್ರಕಾಶ್ ವಾಗುಲೆ, ಉದ್ದಣ್ಣ ಗೌಡರೆ, ಬಾಳಾಸಾಹೇಬ್ ಕುಲಕರ್ಣಿ, ರಾಮಚಂದ್ರ ಕಾಕಡೆ, ನಟರಾಜ್ ಜಿ ಮಹಾಜನ್, ಆನಂದ್ ಸುರಾಮಿ, ಅರವಿಂದ ಮಹಾಜನ್ ರೀ, ಡಾಕ್ಟರ್ ಅರ್ಜುನ್ ಪನ್ನಣ್ಣವರ್, ಕುಮಾರಿ ಶ್ರೇಯಾ ರಾಜೇಂದ್ರ ಹಂಡಿಗೋಳು, ಅನುಪ ಕೌಶಿಕ್, ಚೆನ್ನಪ್ಪ ಹಟ್ಟಿ, ಡಾಕ್ಟರ್ MP ಹತ್ಪಾಕಿ, MB ಒಕ್ಕುಂದರಿ, ಶ್ರೀಮತಿ ಸಂಧ್ಯಾ ಕುಲಕರ್ಣಿ, SR ದೇಶಪಾಂಡೆ, ಸತೀಶ್ ನಾಡಗೌಡ, ಆನಂದ್ ಮಾಳವದಿ ಅಂತೇಳಿ ಇಲ್ಲಿ ಗೋಕಾಕ ವಿಭಾಗಕ್ಕೆ ಇವರು ಸಂಚಾಲಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ರೀ ನಮ್ಮ ಗೋಕಾಕ್ ಶಿವನಗರದ ಚಿದಂಬರೇಶ್ವರ ಗುಡಿಯೊಳಗೆ ರೀ ಒಂದು ಏನು ಮಾಡೋದು ಅಂದ್ರೆ ಸ್ಥಳೀಯವಾಗಿ ರೀ ನಮ್ಮ ಕಲೆ ಹಾಗೂ ಸಾಹಿತ್ಯ ಜೊತೆಗೆ ನಾಟ್ಯ ಇಂಥದ್ರಲ್ಲಿ ಅಹರ್ನಿಶಿ ಸೇವೆಯನ್ನು ಮಾಡ್ತಾ ಇರುವಂಥ ವಿಶೇಷ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಒಂದು ಸತ್ಕರಿಸುವಂಥ ಒಂದು ಕಾರ್ಯಕ್ರಮವನ್ನು ಸಂಸ್ಕಾರ ಭಾರತಿ ಕರ್ನಾಟಕ ಬೆಳಗಾವಿ ಜಿಲ್ಲೆ ಗೋಕಾಕರು ಆಯೋಜನೆ ಮಾಡಿದ್ದರು ಸರ್. ಈ ಒಂದು ಸಂದರ್ಭದೊಳಗೆ ಸರ್ ವಿಶೇಷವಾದ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರಿತು. ಅಂದರೆ ಇದರಲ್ಲಿ ಈ ಮೂಲಕ ಇಲ್ಲಿ ಸುತ್ತಮುತ್ತಲೆಲ್ಲ ಸಂಗೀತಕಾರ ಆಗಿರ್ಬೋದು, ನಾಟಕಕಾರ ಆಗಿರ್ಬೋದು, ಕಲಾಕಾರ ಆಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಸಂಪನ್ಮೂಲ ಕೂಡಿಸಿದ್ರು. ಅವರನ್ನ ಕ್ರೋಢೀಕರಣ ಮಾಡಿ ಇವರ ಮೂಲ ಉದ್ದೇಶ ಏನು? ಕ್ರೋಢೀಕರಣ ಮಾಡಿದ್ರ ಉದ್ದೇಶ, ಮೂಲ ಉದ್ದೇಶ ಅಂತಂದ್ರೆ ಸರ್, ಈ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಸಂಸ್ಥಾಪಕರು ಗುರೂಜಿಯಂದೇ ನಾಮಾಂಕಿತರ ಅಂತಾರೆ ಶ್ರೀ ಮಾಧವರಾವ್ ಸದಾಶಿವರಾವ್ ಗುಳಂದಕರ್ ಅಂತ ಇವರು ಗೋಳ್ವಾಳ್ಕರ್. ಇವ್ರ ಗುರುಗಳೊಬ್ರು ಹೆಡಗೆವಾರ್ ಅವರು, ಹೆಡಗೆವಾರ್ ನಂತರ ಬರೋರು ಕೇಶವ ಬಲರಾಮ್ ಹೆಡಗೆವಾರ್ ಅವರು ಸ್ಥಾಪನೆ ಮಾಡಿದ್ದಾರೆ ರೀ. ಈ ಸಂಸ್ಥೆಯ ಮೂಲ ಉದ್ದೇಶ ಅಂದರೆ ಭಾರತ ಜಾತ್ಯತೀತ ರಾಷ್ಟ್ರ ಸರ್. ಇಲ್ಲಿ ಹಲವು ಮತ ಪಂಗಡಗಳು ಇದ್ದರೂ ಕೂಡ ರೀ ವಿಶೇಷವಾಗಿ ಏನಂತ ಸರ್ ತಮಗೆಲ್ಲ ಗೊತ್ತಿರುವಂಥದ್ದು ಆರ್ಯವರ್ತ ಅಂತಂದ ರೀ, ಇಂಡಿಯಾ ಅಂತ ಹೇಳಿದ್ದಾರೆ, ಬಹಳ ಸಂಖ್ಯೆ ಭಾರತ ವರ್ಷ ಕರೀತಾರೆ. ಹಿಂದೂಗಳು ಬಹಳ ಇದ್ದ ಕಾರಣ ಹಿಂದೂಸ್ತಾನ ಅಂತೇಳಿ ಕರೀತಾರೆ. ಈಗ ತಮಗೆಲ್ಲ ಗೊತ್ತಿರೋ ಆರ್ಯರು ಬ್ರಹ್ಮಕರು ಅಂತಾರೆ, ದ್ರಾವಿಡರು ಅಂತೇಳಿ ನಮ್ಮ ದಕ್ಷಿಣ ಭಾರತದೊಳಗೆ ಬರ್ತಾರೆ. ಆರ್ಯ ದ್ರಾವಿಡರ ಇದು ಮುಖ್ಯವಾದಿದ್ದರೆ ನನಗಿಂತ ಇದು ಭಾರತ ಹೆಚ್ಚಂದರೆ ಎಲ್ಲರನ್ನೂ ಒಂದು ಅಪ್ಪಿಕೊಳ್ಳುವಂಥ ಒಂದು ದೇಶ ರೀ. ಹೀಗಾಗಿ ವಿವಿಧ ಮತ ಜನಾಂಗದವರು ಕೂಡ ಇಲ್ಲಿ ಇದ್ದರು ಅಂದರೆ ಇದು ಜಾತ್ಯತೀತ ಒಂದು ರಾಷ್ಟ್ರ ರೀ. ಜೊತೆಗೆ ಆದರೆ ಜಾತ್ಯತೀತತೆಯನ್ನು ವಿರೋಧ ಮಾಡುವಂಥದ್ದು RSS ನಲ್ಲದಲ್ಲ, ಅದು ಆರೋಪ ಮಾಡ್ತಾ ಇರ್ತದ. ಇಲ್ಲ ರೀ, ಇದು ತಪ್ಪು ಕಲ್ಪನೆ. ಇಲ್ಲ, ತಪ್ಪಲ್ಲ, ವಾಸ್ತವವಾಗಿ ಹೇಳ್ತಾ ಇರೋದು. ವಾಸ್ತವವಾಗಿ ಅವರು ಧರ್ಮಾಧಾರಿತವಾಗಿ, ವರ್ಣಾಶ್ರಮ ಆಧಾರಿತವಾಗಿ ಈ ದೇಶವನ್ನು ಕಟ್ಟಬೇಕು ಅಂತ ಹೊರಟಂಥವ್ರು. ಅಂದ್ರೆ ನಾವು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ